ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಈಗ ಮತ್ತೊಮ್ಮೆ ನಾವು ಹೊಸ ವರ್ಬ್ಸ್ ಅಂದರೆ ಕ್ರಿಯಾಪದಗಳನ್ನ ತಿಳಿಯೋಣ. ಆ ವರ್ಬ್ಸ್ನ ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ಲು ನೋಡೋಣ ಮತ್ತು ತಿಳಿಯೋಣ ಮತ್ತು ಕಲಿಯೋಣ ಅಂತ ಹೇಳುತ್ತಾ, ಇವತ್ತಿನ ಮೊದಲನೇ ವರ್ಬು ಫೀಲ್ ಅಂದರೆ ಅನಿಸುತ್ತದೆ ಅಂತ ಅರ್ಥ ಆಗುತ್ತೆ. ಇದು ಪ್ರೆಸೆಂಟ್ ಟೆನ್ಸಲ್ಲಿದೆ. ಇದನ್ನೇ ನಾವು ಪಾಸ್ಟ್ ಟೆನ್ಸಲ್ಲಿ ಹೇಳ್ತಾರೆ ಫೆಲ್ಟ್ ಅನ್ಬೇಕು. ಫೆಲ್ಟ್ ಅಂದರೆ ಅನ್ನಿಸಿತು ಅಂತ ಆಗುತ್ತೆ. ಮುಂದುವರೆದು ಇದೇ ವರ್ಬನ್ನ ನಾವು ಪಾಸ್ಟ್ ಪಾರ್ಟಿಸಿಪಲಲ್ಲಿ ಹೇಳ್ಬೇಕಾದ್ರೆ ಫೆಲ್ಟ್ ಅನ್ಬೇಕು. ಅಲ್ಲಿ ಅರ್ಥ ಕೂಡ ಅನ್ನಿಸುತ್ತೆ ಅಂತ ಆಗುತ್ತೆ, ಅನ್ನಿಸುತ್ತು ಅಂತ ಆಗುತ್ತೆ. ನಂತರ ನೆಕ್ಸ್ಟ್ ವರ್ಬು ಇದು ಪೇ ಅಂದರೆ ಪಾವತಿಸು ಅಂತ ಆಗುತ್ತೆ. ಇದು ಪ್ರೆಸೆಂಟ್ ಟೆನ್ಸಲ್ಲಿದೆ. ನಂತರ ಪೇಯ್ಡ್ ಅಂದರೆ ಪಾವತಿಸಿದ ಅಂತ ಆಗುತ್ತೆ. ಇಲ್ಲಿ ಪೇಡು ಅಂದರೆ ಪಾವತಿಸಿದ ಅಥವಾ ಪಾವತಿಸಿದಳು ಅಥವಾ ಪಾವತಿಸಿದೆ ಅಥವಾ ಪಾವತಿಸಿದರು ಅಂತ ಆಗುತ್ತೆ. ಒಟ್ಟಾಗಿ ನಾನು ಹೇಳ್ತಾ ಇರೋದು ಪೇಯ್ಡ್ ಅಂದರೆ ಪಾವತಿಸಿದ ಅಂತ ಹೇಳ್ತಾ ಇದ್ದೀನಿ. ನಂತರ ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಪೇಯ್ಡ್ ಅಂತ ಆಗುತ್ತೆ. ಪೇಯ್ಡ್ ಅಂದರೆ ಪಾವತಿಸಿದ ಅಂತ ಆಗುತ್ತೆ. ನಂತರ ಸೇ ಅಂದರೆ ಹೇಳು ಅಂತ ಅರ್ಥ ಬರುತ್ತೆ. ಇದು ಪ್ರೆಸೆಂಟ್ ಟೆನ್ಸಲ್ಲಿದೆ. ನಂತರ ಪಾಸ್ಟ್ ಟೆನ್ಸಲ್ಲಿ ಹೇಳ್ಬೇಕಾದ್ರೆ ಹೇಳಿದರು ಅನ್ಬೇಕು. ಇದಕ್ಕೆ ಮುಂಚೆ SAID ಅನ್ಬೇಕು. ಇದನ್ನೇ ಪಾಸ್ಟು ಪಾರ್ಟಿಸಿಪಲ್ ಕೂಡ ಹೇಳಬೇಕು. ಹೇಳಿದ್ರೆ ಹೇಳಿದಂತಾಗುತ್ತೆ. ಮತ್ತೆ ಮಾಡ್ತೀನಿ. ಸೈಡ್ ಅಂದರೆ ಹೇಳಿದ, ಹೇಳಿದನು, ಹೇಳಿದಳು, ಹೇಳಿದೆ, ಹೇಳಿದರು ಅಂತ ಆಗುತ್ತೆ. ಇಲ್ಲಿ ಒಟ್ಟಾಗಿ ನಾನು ಹೇಳ್ತಾ ಇರೋದು ಸೈಡ್ ಅಂದರೆ ಹೇಳಿದಂತಾಗುತ್ತೆ. ನೆಕ್ಸ್ಟ್ ವರ್ಬು ಈಸು ದಟ್ ಮೀಟ್ ಅಂದರೆ ಭೇಟಿಯಾಗುವಂತಾಗುತ್ತೆ. ಇದು ಪ್ರೆಸೆಂಟ್ ಇದೆ. ನಂತರ ಪಾಸ್ಟ್ ಟೆನ್ಸಲ್ಲಿ ಹೇಳ್ಬೇಕಾದ್ರೆ ಮೆಟ್ ಅನ್ಬೇಕು. ಮೆಟ್ ಅಂದರೆ ಭೇಟಿಯಾದ ಅಂತಾಗುತ್ತೆ. ಇಲ್ಲಿ ಕೂಡ ಮೆಟ್ಟು ಅಂದರೆ ಭೇಟಿಯಾದ, ಭೇಟಿಯಾದಳು, ಭೇಟಿಯಾದರು, ಭೇಟಿಯಾದ ಅಂತ ಹೇಳೋಕ್ಕಾಗುತ್ತೆ. ಒಟ್ಟಾಗಿ ಹೇಳ್ಬೇಕಾದ್ರೆ ಮೆಟ್ಟು ಅಂದರೆ ಭೇಟಿಯಾದ ಅಂತ ಹೇಳೋಕ್ಕಾಗುತ್ತೆ. ಮುಂದುವರೆದು ಪಾಸ್ಟ್ ಪಾರ್ಟಿಸಿಪಲಲ್ಲಿ ಹೇಳ್ಬೇಕಾದ್ರೆ ಮೆಟ್ ಅನ್ಬೇಕು. ಮೆಟ್ ಅಂದರೆ ಭೇಟಿಯಾದರು ಅಂತ ಆಗುತ್ತೆ. ಮತ್ತೊಮ್ಮೆ ಹೇಳೋದು ಬೇಕಾಗಿಲ್ಲ ನೋಡ್ಬೋದಿನಿ. ನೆಕ್ಸ್ಟ್ ವರ್ಬು ಈಸು ದಟ್ ಓಪನ್ ಅದೇ ತೆರೆದಂತಾಗುತ್ತೆ. ಇದು ಪ್ರೆಸೆಂಟ್ ಟೆನ್ಸಲ್ಲಿದೆ. ಇದನ್ನೇ ಪಾಸ್ಟ್ ಟೆನ್ಸಲ್ಲಿ ಹೇಳ್ಬೇಕಾದ್ರೆ ಓಪನ್ ಅನ್ಬೇಕು. ಓಪನ್ ಅಂದರೆ ತೆರೆದಂತಾಗುತ್ತೆ. ಪಾಸ್ಟು ಪಾರ್ಟಿಸಿಪಲ್ಲು ಹೇಳ್ಬೇಕಾದ್ರೆ ಕೂಡ ಓಪನ್ ಅನ್ಬೇಕು. ಓಪನ್ ಅಂದರೆ ತೆರೆದಂತಾಗುತ್ತೆ. ನಂತರ ವರ್ಬು ಈಸು ದಟ್ ಪುಟ್ ಅಂದರೆ ಹಾಕುವುದು ಅನ್ನೋದು ಪ್ರೆಸೆಂಟ್ ಟೆನ್ಸಲ್ಲಿದೆ. ಹಾಗೆ ಪಾಸ್ಟ್ ಟೆನ್ಸ್ ಕೂಡ ಪುಟ್ ಅನ್ಬೇಕು. ಹಾಕಿದರು ಅಂತ ಆಗುತ್ತೆ. ಇಲ್ಲಿ ಕೂಡ ಹಾಕಿದನು, ಹಾಕಿದಳು, ಹಾಕಿದರು, ಹಾಕಿದೆ ಅನ್ನೋಕ್ಕಾಗುತ್ತೆ. ನಾನು ಒಟ್ಟಾಗಿ ಹೇಳ್ತಿದ್ದೀನಿ ಪುಟ್ ಅಂದರೆ ಹಾಕಿದರು ಅಂತ ಆಗುತ್ತೆ. ಹಾಗೆ ಪಾಸ್ಟ್ ಪಾರ್ಟಿಸಿಪಲಲ್ಲಿ ಕೂಡ ಹೇಳ್ತಾ ಇದ್ದೀನಿ ಪುಟ್ ಅಂದರೆ ಹಾಕಿದರು ಅಂತ ಆಗುತ್ತೆ. ನೆಕ್ಸ್ಟು ವರ್ಬು ಈಸು ದಟ್ ರೈಡ್ ಅಂದರೆ ಸವಾರಿ ಮಾಡುವುದು ಅಂತ ಅರ್ಥ ಬರುತ್ತೆ. ಇದು ಪ್ರೆಸೆಂಟ್ ಟೆನ್ಸ್ ಇದೆ. ಆದರೆ ಪಾಸ್ಟ್ ಟೆನ್ಸಲ್ಲಿ ಹೇಳ್ಬೇಕಾದ್ರೆ ರೋಡ್ ROD ರೋಡ್ ಅಂದರೆ ಸವಾರಿ ಮಾಡಿದಂತಾಗುತ್ತೆ. ಇದು ಭೂತಕಾಲ ಆಗುತ್ತೆ. ಇಲ್ಲಿಯೂ ಕೂಡ ಸವಾರಿ ಮಾಡಿದ, ಸವಾರಿ ಮಾಡಿದಳು, ಸವಾರಿ ಮಾಡಿದಳು, ಸವಾರಿ ಮಾಡಿದೆ ಅಂತ ಹೇಳೋಕ್ಕಾಗುತ್ತೆ. ನಾನು ಒಟ್ಟಾಗಿ ಹೇಳ್ತಾ ಇದ್ದೀನಿ ರೋಡ್ ಅಂದರೆ ಸವಾರಿ ಮಾಡಿದಂತಾಗುತ್ತೆ. ನಂತರ ಪಾಸ್ಟ್ ಪಾರ್ಟಿಸಿಪಲಲ್ಲಿ ಇರಬೇಕಾದ್ರೆ ರೈಡನ್ RIDDEN ಸವಾರಿ ಮಾಡಿದರು ಅಂತ ಆಗುತ್ತೆ. ನೆಕ್ಸ್ಟು ವರ್ಬು ಈಸು ದಟ್ ಹ್ಯಾಂಗ್ ಅಂದರೆ ತೂಗು ಹಾಕುವಂತಾಗುತ್ತೆ. ಇದು ಪ್ರೆಸೆಂಟ್ ಇದೆ. ನೀವು ಕ್ಯಾಲೆಂಡ್ರು ತೂಗು ಹಾಕ್ತೀರಿ ಅಂದರೆ ಕ್ಯಾಲೆಂಡ್ರು ನಾವು ಹ್ಯಾಂಗ್ ಮಾಡೋಕ್ಕಾಗುತ್ತೆ. ಉದಾಹರಣೆ ಕೊಟ್ಟಿದ್ದೀನಿ. ಪಾಸ್ಟ್ ಟೆನ್ಸಲ್ಲಿ ಹೇಳ್ಬೇಕಾದ್ರೆ ಹಂಗ್ HUNG ಹಂಗ್ ಅಂದರೆ ನೇತಾಡಿದೆ ಅಂತ ಆಗುತ್ತೆ. ನೇತಾಡಿದ, ನೇತಾಡಿದೆ ಅಂತ ಆಗುತ್ತೆ. ನೇತಾಡಿದಳು, ನೇತಾಡಿದರು ಅನ್ನೋಕ್ಕಾಗುತ್ತೆ. ಹಾಗೆ ಮುಂದುವರೆದು ಪಾಸ್ಟ್ ಪಾರ್ಟಿಸಿಪಲಲ್ಲೂ ಕೂಡ ಹಂಗ್ ಅನ್ಬೇಕು. ನೇತಾಡಿದ, ನೇತಾಡಿದರು, ನೇತಾಡಿದೆ, ನೇತಾಡಿದಳು ಹಾಗೆ ಹೇಳಲಿಕ್ಕಾಗುತ್ತೆ. ಈ ಹೊತ್ತಿಗೆ ಇದು ಸಾಕು. ಮತ್ತು ನಾವು ಸೋಮವಾರ ಬೆಳಗ್ಗೆ ಸಿಗೋಣ. ಆಗ ಕೂಡ ಇಂಗ್ಲೀಷ್ನಲ್ಲಿರುವ ಟೆನ್ಸನ್ನು ತಿಳಿಯೋಣ ಮತ್ತು ಕಲಿಯೋಣ. ಅಂದರೆ ಇಂಗ್ಲೀಷ್ನಲ್ಲಿರುವ ಕಾರ್ಯಗಳನ್ನು ತಿಳಿಯೋಣ ಮತ್ತು ಕಲಿಯೋಣ. ನೋಡ್ತಾ ಇರೋ ಪೂರ್ತಿಯಾಗಿ ನೋಡಿ ಅಂದರೆ ಗೊತ್ತಾಗುತ್ತೆ. ತಿಳ್ಕೊತೀರಾ. ತಿಳ್ಕೊಂಡಾದ್ಮೇಲೆ ಬುದ್ಧಿವಂತರಾಗ್ತೀರಾ. ಕೊನೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ, ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಲಾಸ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.